ಹೈವೇಗೆ ಅಂತ ಸ್ಪೆಸಿಫಿಕ್ ಆಗಿ ಗಾಡಿ ಮಾಡಿದ್ಮೇಲೆ ಕ್ರೂಸ್ ಕಂಟ್ರೋಲ್ ಇಲ್ಲ ಅಂದ್ರೆ ಏನ್ ಅರ್ಥ ಹೇಳಿ? KTM ಗುರು ಇದು. ಸೊ ಈ ಫೀಚರ್ಸ್ ಎಲ್ಲ ಮುಂಚೆ 400cc ಕ್ಯಾಟಗರಿಲೆಲ್ಲ ಇರಲಿಲ್ಲ. ಸೊ ಇಟ್ಸ್ ನಾಟ್ ಲೈಕ್ 52+5 ಇಂಜಿನ್ ಲೈಟ್ ಹೋಗೋವರೆಗೂ, ಇಂಜಿನ್ ಕೂಲ್ ಆಗೋವರೆಗೂ ನೋಡಿ ಎಷ್ಟು ಸ್ಟೇಬಲ್ ಆಗಿ ಹೋಗ್ತಾ ಇದೆ ಸ್ಟ್ರೈಟ್ ಆಗಿ. ಇದ್ರ ಕಾಂಪಿಟೇಟರ್ ಯಾವ್ಯಾವ್ದು? ಹಿಮಾಲಯನ್ ಇದೆ, SD ಜಾವಾ ಇದೆ, SD ಅಡ್ವೆಂಚರ್ ಇದೆ, ಆಮೇಲೆ ಎಕ್ಸ್ಪಲ್ಸ್. ಇಂಡಿಯನ್ ರೋಡ್ ಅಲ್ಲಿ ಕ್ರೂಸ್ ಕಂಟ್ರೋಲ್ ಅಷ್ಟು ಯೂಸ್ ಆಗೋದಿಲ್ಲ. ನಿಮ್ಗೆ ಬ್ಯಾಕ್ ಟು 90 ಎಳ್ಕೊಂಡು ಹೋಗುತ್ತೆ, ಅದೇ ಹೋಗ್ತಾ ಇರುತ್ತೆ. ಗುಡ್ ಮಾರ್ನಿಂಗ್ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಹೆಂಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಫ್ಟರ್ ಅ ಲಾಂಗ್ ಬ್ರೇಕ್. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿರೋರು ಗೊತ್ತಿರುತ್ತೆ, ಕನ್ಸಿಸ್ಟೆಂಟ್ ಆಗಿದ್ದೀನಿ. ಬಟ್ ಯೂಟ್ಯೂಬಲ್ಲಿ ಅಷ್ಟು ಕನ್ಸಿಸ್ಟೆಂಟ್ ಆಗಿಲ್ಲ. ತಮ್ನೇಲ್ ನೋಡಿರ್ತೀರಾ. ಇವತ್ತಿನ ಉದ್ದೇಶ ಏನಂದ್ರೆ, ಕ್ರೂಸ್ ಕಂಟ್ರೋಲ್ ಹೆಂಗ್ ವರ್ಕ್ ಆಗುತ್ತೆ ಹೊಸ ಅಡ್ವೆಂಚರ್ ಅಲ್ಲಿ ಅಂತ ತುಂಬಾ ಜನ ಕ್ವಶನ್ ಮಾಡಿದ್ರು DMs ಅಲ್ಲಿ. ಸೊ ಇವತ್ತು ಒಂದು ಶಾರ್ಟ್ ಸ್ಪಿನ್ಗೆ ಬಂದಿದ್ದೀನಿ ನಾನು. ಕ್ರೂಸ್ ಕಂಟ್ರೋಲ್ ಯಾವ ತರ ವರ್ಕ್ ಆಗುತ್ತೆ ಅಡ್ವೆಂಚರ್ S ಅಲ್ಲಿ ಅಂತ. ಇವಾಗ X+ ಅಲ್ಲೂ ಬಂದಿದೆ ಕ್ರೂಸ್ ಕಂಟ್ರೋಲು. ಸೊ ಯಾವ ತರ ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಡಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕೊನೆ ತನಕ ನೋಡಿ, ಇನ್ಫಾರ್ಮೇಟಿವ್ ಆಗಿರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಮತ್ತೆ ಇವಾಗ ಯಾವ ತರ ವರ್ಕ್ ಆಗುತ್ತೆ ನೋಡೋಣ. ಇವಾಗ ಸ್ವಲ್ಪ ಟ್ರಾಫಿಕ್ ಇದೆ. ಸೊ ಕ್ರೂಸ್ ಕಂಟ್ರೋಲ್ ಆನ್ ಮಾಡೋದಕ್ಕೆ, ಆ ಫಂಕ್ಷನ್ ಆಕ್ಟಿವ್ ಮಾಡೋದಕ್ಕೆ ಇದೊಂದು ಬಟನ್ ಇದೆಯಲ್ಲ, ಈ ಬಟನ್ ಅನ್ನ ಆನ್ ಮಾಡಬೇಕು. ಈ ಬಟನ್ ಅನ್ನ ಒತ್ತಿದಾಗ ನಿಮ್ಗೆ ಇಲ್ಲಿ ಯೆಲ್ಲೋ ಕಲರ್ ಸಿಂಬಲ್ ಬರುತ್ತೆ. ಸೊ ಈ ಯೆಲ್ಲೋ ಕಲರ್ ಸಿಂಬಲ್ ಬಂದಿದೆ ಅಂದ್ರೆ ಕ್ರೂಸ್ ಕಂಟ್ರೋಲ್ ಆಕ್ಟಿವ್ ಇದೆ ಅಂತ. ಕ್ರೂಸ್ ಕಂಟ್ರೋಲ್ ಎಂಗೇಜ್ ಆಗಿಲ್ಲ ಇನ್ನ, ಬಟ್ ಜಸ್ಟ್ ಆಕ್ಟಿವ್ ಆಗಿದೆ ಅಷ್ಟೇ. ಇದನ್ನ ಆಫ್ ಮಾಡಿದ್ರೆ ನಿಮ್ಗೆ ಏನು ವರ್ಕ್ ಆಗೋದಿಲ್ಲ. ಸೊ ಇದನ್ನ ಆನ್ ಮಾಡಿ, ಇಲ್ಲಿ ನಿಮ್ಗೊಂದು ಟಾಗಲ್ ಸ್ವಿಚ್ ತರ ಕಾಣಿಸ್ತಿರ್ಬೋದು, ಪ್ಲಸ್ ಮೈನಸ್ ಅಂತ. ಪ್ಲಸ್ ಥಂಬ್ ಫಿಂಗರ್ ಕೊಟ್ಟಿದ್ದಾರೆ. ಇಂಡೆಕ್ಸ್ ಫಿಂಗರ್ ಅಲ್ಲಿ ನಿಮ್ಗೆ ಆ ಕಡೆಯಿಂದ ಮೈನಸ್ ಅಂತ ಇದೆ. ಪ್ಲಸ್ ಅಂದ್ರೆ ನಿಮ್ಗೆ ಗೊತ್ತಿರಂಗೆ ಸ್ಪೀಡ್ ನ ಜಾಸ್ತಿ ಮಾಡ್ಕೊಂಡು ಹೋಗೋದು, ಮೈನಸ್ ಸ್ಪೀಡ್ ನ ಕಮ್ಮಿ ಮಾಡ್ಕೊಂಡು ಹೋಗೋದು. ಸೊ 1 ಕ್ಲಿಕ್ಗೆ ನಿಮ್ಗೆ 1 ಸ್ಪೀಡ್ ಜಾಸ್ತಿ ಆಗುತ್ತೆ. ಹಂಗೆ ಮೈನಸ್ ಅಲ್ಲಿ 1 ಕ್ಲಿಕ್ ಮಾಡಿದ್ರೆ 1 ಸ್ಪೀಡ್ ಕಮ್ಮಿ ಆಗುತ್ತೆ. ಎಕ್ಸಾಂಪಲ್ ಇವಾಗ 60 ಇದೆ ಅನ್ಕೊಳ್ಳಿ, 1 ಕ್ಲಿಕ್ ಮಾಡಿದ್ರೆ ಪ್ಲಸ್ 61 ಆಗುತ್ತೆ. ಮೈನಸ್ ಒಂದ್ಸತಿ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಟು 60 ಬರುತ್ತೆ. ಇನ್ನೊಂದು ಬೆಸ್ಟ್ ಫೀಚರ್ ಏನಂದ್ರೆ, ನಿಮ್ಗೆ ತುಂಬಾ ಒತ್ತೋದೇನು ಬೇಕಾಗೋದಿಲ್ಲ. ಪ್ಲಸ್ ನ ಬಟನ್ ನ ಒತ್ತಿ ಇಟ್ಕೊಂಡ್ರೆ ನಿಮ್ಗೆ 5 ಸ್ಪೀಡ್ಸ್ ಜಂಪ್ ಆಗ್ತಾ ಹೋಗುತ್ತೆ. ಈಗ ಲೆಟ್ಸ್ ಸೇ 60 ಇದೀವಿ ನಾವು, ಪ್ರೆಸ್ ಅಂಡ್ ಹೋಲ್ಡ್ ಮಾಡಿದ್ರೆ ಈ ಪ್ಲಸ್ ಐಕನ್ ಅನ್ನ, ಅದು 65, 70, 75 ಆ ತರ ಹೋಗುತ್ತೆ. ಸೊ ಸ್ಪೀಡ್ ಜಾಸ್ತಿ ಬೇಗ ಪಿಕಪ್ ಆಗುತ್ತೆ. ಬನ್ನಿ ತೋರಿಸ್ತೀನಿ ನೋಡೋಣ. ಇವಾಗ ಎಂಗೇಜ್ ಇದು ಆಕ್ಟಿವ್ ಇದೆ. ಮೈನಸ್ ಬಟನ್ ಅನ್ನ ಒತ್ತಿದ್ರೆ ಸೆಟ್ ಆಗುತ್ತೆ. ಈಗ ನೋಡಿ 70 ಇದ್ದೆ, 70 ಸೆಟ್ ಆಗಿದೆ ಸ್ಪೀಡು. ಇಲ್ಲಿ ಎಲ್ಲೋ ಇತ್ತು ಡಿಸ್ಎಂಗೇಜ್ ಇದ್ದಾಗ. ಎಂಗೇಜ್ ಮಾಡಿದ ತಕ್ಷಣ 70 ಗ್ರೀನ್ ಕಲರ್ ಬಂದಿದೆ. ಗ್ರೀನ್ ಕಲರ್ ಇದೆ ಅಂದ್ರೆ ಆಕ್ಟಿವ್ ಇದೆ ಅಂತ, ಎಂಗೇಜ್ ಆಗಿದೆ ಅಂತ ಕ್ರೂಸ್ ಕಂಟ್ರೋಲು. ಸೊ ನೋಡ್ತಿರ್ಬೋದು ನೀವು, ಎಫರ್ಟ್ಲೆಸ್ ಆಗಿ ನೀಟಾಗಿ ಕ್ರೂಸ್ ಕಂಟ್ರೋಲ್ ಹೋಗ್ತಾ ಇರುತ್ತೆ. ಸೊ ಇವಾಗ ನಾನು ಪ್ಲಸ್ ಮಾಡ್ತೀನಿ ಅನ್ಕೊಳ್ಳಿ, 1 ಪ್ಲಸ್ ಮಾಡ್ತೀನಿ. 1 ಪ್ಲಸ್ ಮಾಡಿದ್ರೆ ನೋಡಿ ನಿಮ್ಗೆ 71 ಬಂತು. ಈಗ 71 ಹೋಗ್ತಾ ಇರುತ್ತೆ. ಸೊ ಅದೇನೆ ನಿಮ್ಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ 75, 80, 85, 90 ಆ ತರ ಹೋಗುತ್ತೆ. ಡಿಸ್ಎಂಗೇಜ್ ಮಾಡ್ಬೇಕಂದ್ರೆ ಬ್ರೇಕ್ ಅಥವಾ ಕ್ಲಚ್ ಅಥವಾ ರೇರ್ ಬ್ರೇಕ್ ರೈಟ್ ಕಾಲ್ದು ಇದು ಯಾವ್ದನ್ನ ಒತ್ತಿದ್ರೆ ನಿಮ್ಗೆ ಡಿಸ್ಎಂಗೇಜ್ ಆಗುತ್ತೆ. ಈಗ ನೋಡಿ, ನಾವು 90 ಕ್ರೂಸ್ ಕಂಟ್ರೋಲ್ ಹಾಕಿದ್ವಿ. ಈಗ ನಾವು 50 ಇದೀವಿ, ಸ್ಲೋ ಆಗಿದ್ದೀವಿ. ಗೇರ್ ಶಿಫ್ಟ್, ಗೇರ್ ಡೌನ್ ಮಾಡ್ತಾ ಇದ್ದೀನಿ. ಸೊ ನಾನು ರೆಸ್ಯೂಮ್ ಅಂತ ಇದೆ, ಪ್ಲಸ್ ಇಸ್ ಆಲ್ಸೋ ರೆಸ್ಯೂಮ್ ಅಂತಂದ್ರೆ ನಿಮ್ಗೆ ಬ್ಯಾಕ್ ಟು 90 ಎಳ್ಕೊಂಡು ಹೋಗುತ್ತೆ ಅದೇ. ಸೊ ಇಲ್ಲಿ ಕ್ವಿಕ್ ಶಿಫ್ಟರ್ ಇರೋದ್ರಿಂದ ನೀವು ಕ್ವಿಕ್ ಶಿಫ್ಟರ್ ಯೂಸ್ ಮಾಡ್ಕೊಂಡು ಗೇರ್ ಅಪ್ ಮಾಡ್ಬೋದು. ಇದೊಂದು ಒಳ್ಳೆ ಫೀಚರ್. ಸೊ ನೋಡಿ 90 ನಾವು ಸೆಟ್ ಮಾಡಿದ್ವಿ ಅಲ್ವಾ. ಈಗ ನಾನು ಆಲ್ಮೋಸ್ಟ್ ಅಲ್ಲಿ 20 ಇದ್ದೀನಿ. ನಾನಿವಾಗ ಮತ್ತೆ ನಾನು 90 ಹೋಗಿ ಲಾಕ್ ಮಾಡಂಗೆ ಏನು ಬೇಕಾಗೋದಿಲ್ಲ ಕ್ರೂಸ್ ಕಂಟ್ರೋಲಲ್ಲಿ. ಜಸ್ಟ್ ನಾನು ರೆಸ್ಯೂಮ್ ಬಟನ್ ಪ್ಲಸ್ ಇದನ್ನ ಒತ್ತಿದ್ರೆ ಸ್ಪೀಡು
ಪಿಕಪ್ ಆಗ್ತಾ ಹೋಗುತ್ತೆ ವಿತೌಟ್ ಥ್ರಾಟಲ್. ಗೇರ್ ಚೇಂಜ್ ಮಾಡ್ಬೋದು ನಾವು ವಿತೌಟ್ ಕ್ಲಚ್, ಕ್ವಿಕ್ ಶಿಫ್ಟ್ ಯೂಸ್ ಮಾಡಿಕೊಂಡು. ಸೊ ನಿಮಗೆ ಕ್ರೂಸ್ ಕಂಟ್ರೋಲ್ ಡಿಸೆಂಗೇಜ್ ಆಗಲ್ಲ. ಸೊ ಕ್ರೂಸ್ ಕಂಟ್ರೋಲು ಮತ್ತು ಕ್ವಿಕ್ ಶಿಫ್ಟರ್ ಯೂಸ್ ಮಾಡಿಕೊಂಡು ನೀವು ಎಷ್ಟೋ ಎಫರ್ಟ್ನ ಸೇವ್ ಮಾಡ್ಕೋಬೋದು ಆನ್ ಯುವರ್ ಲಾಂಗ್ ರೈಡ್ಸ್. ಕ್ವಿಕ್ ಶಿಫ್ಟರ್ ಇರೋದ್ರಿಂದ ನಿಮಗೆ ಲೆಫ್ಟ್ ವ್ರಿಸ್ಟ್ ಪೇಯ್ನ್ ಬರೋದೆಲ್ಲ ಕಮ್ಮಿ ಆಗುತ್ತೆ. ಕ್ರೂಸ್ ಕಂಟ್ರೋಲಿಂದ ನಿಮ್ಮ ರೈಟ್ ವ್ರಿಸ್ಟ್ ಸ್ವಲ್ಪ ಫ್ರೀ ಮಾಡ್ಕೋಬೋದು. ಸೊ ಈಗ ನೋಡಿ ಪ್ಲಸ್ ಒತ್ತೀನಿ, ಪ್ಲಸ್ ಅಂದರೆ ರೆಸ್ಯೂಮ್. ಸೊ 4th ಗೇರಲ್ಲಿದೆ, ಇನ್ನು ಇದು ಹೋಗ್ಬಿಟ್ಟು 90 ಕೂರುತ್ತೆ ಇವಾಗ. ಬಟ್ ನಾನು ವಿತೌಟ್ ಕ್ಲಚ್ ನಾನು ಗೇರ್ ಹಾಕ್ಬೋದು. ಗೇರ್ ಹಾಕಿದ್ರೆ ಕ್ರೂಸ್ ಕಂಟ್ರೋಲು ಹಂಗೆ ಇರುತ್ತೆ, ಡಿಸೆಂಗೇಜ್ ಆಗೋದಿಲ್ಲ. ಬಟ್ ನೀವು ಕ್ಲಚ್ ಹಿಡಿದು ಗೇರ್ ಹಾಕಿದ್ರೆ ಡಿಸೆಂಗೇಜ್ ಆಗುತ್ತೆ. ಸೊ ಕ್ವಿಕ್ ಶಿಫ್ಟರ್ಸ್ ಹೆಲ್ಪ್ ತಗೊಂಡು ನೀವು ಗೇರ್ ಹಾಕ್ಕೊಂಡ್ರೆ ಕ್ರೂಸ್ ಕಂಟ್ರೋಲ್ ಇನ್ನೂ ಹಂಗೆ ಇರುತ್ತೆ. ಸೊ ಅವಾಗಲೇ +5 ಅಂತ ತೋರಿಸಿದ್ನಲ್ಲ ಲಾಂಗ್ ಪ್ರೆಸ್. ಈಗ ಮೈನಸ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ನೋಡಿ ನಿಮಗೆ 5 ಕಮ್ಮಿ ಆಗ್ತಾ ಬರುತ್ತೆ. 85, 80, 75, 65 ಆ ಥರ ಈ ಥರ ಕಮ್ಮಿ ಆಗ್ತಾ ಬರುತ್ತೆ. ಒಳ್ಳೆ ಫೀಚರು. ನಿಮಗೆ 10-20 ಸ್ಪೀಡೆಲ್ಲ ಜಾಸ್ತಿ ಮಾಡಬೇಕು ಅಂದರೆ 20 ಟೈಮ್ಸ್ ಕ್ಲಿಕ್ ಮಾಡೋದೇನು ಬೇಕಾಗೋದಿಲ್ಲ. ಜಸ್ಟ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅದು ಹೋಗ್ತಾ ಇರುತ್ತೆ. +5 ನಿಮ್ಗೆ ಯಾವ ಸ್ಪೀಡ್ ಬೇಕೋ ಅಲ್ಲಿ ನೀವು ಬಿಡ್ಬೋದು ಕೈನ, ಅವಾಗ ಅಲ್ಲಿ ಲಾಕ್ ಆಗುತ್ತೆ. ಸೊ ನೀವು +5 ಮಾಡ್ಕೊಂಡು ಹೋದ್ರೆ ಬೇಕಾದ್ರೆ ನಿಮ್ಮದು ನೋಡಿ 110, 115 ಅಲ್ಲೆಲ್ಲ ಹೋಗುತ್ತೆ. ನೀವು ಆಲ್ ದ ವೇ ಟಿಲ್ 140, 150, 160 ನೀವು ಕ್ರೂಸ್ಗೆ ಹಾಕ್ಬೋದು. ಬ್ರೇಕ್ ಹಿಡಿದೆ ನೋಡಿ, ಬ್ರೇಕ್ ಹಿಡಿದ ತಕ್ಷಣ ಅದು ಡಿಸೆಂಗೇಜ್ ಆಗುತ್ತೆ. ಸೊ ನೀವು ಇವಾಗ 160 ಇದೆಯಲ್ಲ, ಮೈನಸ್ ಬಟನ್ ಅಂತಂದ್ರೆ ನಿಮ್ಮ ಕರೆಂಟ್ ಸ್ಪೀಡ್ ಸೆಟ್ ಆಗುತ್ತೆ. ಅವಾಗಲೇ ಏನು ಹೇಳಿದೆ, ರೆಸ್ಯೂಮ್ ಬಟನ್. ಪ್ಲಸ್ ಇಸ್ ಆಲ್ಸೋ ರೆಸ್ಯೂಮ್, ಮೈನಸ್ ಇಸ್ ಸೆಟ್. ಮೈನಸ್ನ ಒತ್ತಿದ್ರೆ ನೀವು ಯಾವ ಸ್ಪೀಡಲ್ಲಿ ಇವಾಗ ಇರ್ತೀರೋ ಅದಕ್ಕೆ ಸೆಟ್ ಆಗುತ್ತೆ. ಪ್ಲಸ್ ಬಟನ್ ಒತ್ತಿದ್ರೆ ರೆಸ್ಯೂಮ್ ಬಟನ್ನು ನೀವು ಲಾಸ್ಟ್ ಟೈಮ್ ಯಾವ ಸ್ಪೀಡಿಗೆ ಸೆಟ್ ಮಾಡಿದ್ರೋ ಆ ಸ್ಪೀಡಿಗೆ ತಗೊಂಡೋಗುತ್ತೆ. ವೆರಿ ಥಾಟ್ಫುಲ್ ಫೀಚರು, ಈ ಸೆಗ್ಮೆಂಟಲ್ಲಿ ಫಸ್ಟ್ ಟೈಮ್ ಬಂದಿರೋದು. ಆಮೇಲೆ ನೋಡಿ ಕ್ರೂಸ್ ಕಂಟ್ರೋಲ್ ಹಾಕಿದ್ರೆ ಯಾರು ಹೇಳ್ತಾ ಇದ್ರು ಸೈಡಿಗೆ ಎಳಿಯುತ್ತೆ ಅದು ಇದು ಅಂತಲ್ಲ. KTM ಗುರು ಇದು ನೋಡಿ ಎಷ್ಟು ಸ್ಟೇಬಲ್ ಆಗಿ ಹೋಗ್ತಾ ಇದೆ, ಸ್ಟ್ರೈಟ್ ಆಗಿ. ಏನ್ ಟೆನ್ಷನ್ ಇಲ್ಲ. ಬಟ್ ದಿಸ್ ಇಸ್ ನಾಟ್ ರೆಕಮೆಂಡೆಡ್ ಲಿವಿಂಗ್ ಯುವರ್ ಬೋತ್ ಹ್ಯಾಂಡ್ಸ್. ಬಟ್ ನೋಡಿ ಏನ್ ಸ್ಟೇಬಲ್ ಆಗಿದೆ ಗಾಡಿ. ಗಾಡಿ ಹೋಗ್ತಾ ಇರುತ್ತೆ. ಅವಾಗ ಬ್ರಿಸ್ನ ಫ್ರೀ ಮಾಡ್ಕೊಳಕ್ಕೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಎಲ್ಲ ಒಂಥರ ಲಾಂಗ್ ರೈಡಲ್ಲಿ ಈಗ ಕೈ ಬೀಸಕ್ಕೆ ಒಂದು ಸ್ವಲ್ಪ ನಿಮ್ಮ ಥ್ರಾಟಲ್ ಇಟ್ಕೋಬೇಕಂತ ಇಲ್ಲ. ಇವೆಲ್ಲ ಲಾಂಗ್ ರೈಡಿಂಗ್ ಮಾಡಿರೋ ಗಾಡಿ ಅಲ್ವಾ, ಬೇಕೇ ಬೇಕಾಗುತ್ತೆ. ಸೊ ಇನಿಷಿಯಲಿ ಎಕ್ಸ್ಗೆ ಕೊಟ್ಟಿರಲಿಲ್ಲ, ಬಟ್ ತುಂಬ ಜನ ಡಿಮ್ಯಾಂಡ್ ಮಾಡಿದ್ರು ಎಕ್ಸ್ಗೆ ಬೇಕಂತ. ಯಾಕಂದರೆ ಎಕ್ಸ್ ಅವರೇ ಹೈವೇಗೆ ಅಂತ ಮಾಡಿದ್ರು. ಹೈವೇಗೆ ಅಂತ ಸ್ಪೆಸಿಫಿಕ್ ಆಗಿ ಗಾಡಿ ಮಾಡಿದ್ಮೇಲೆ ಕ್ರೂಸ್ ಕಂಟ್ರೋಲ್ ಇಲ್ಲ ಅಂದರೆ ಏನು ಅರ್ಥ ಹೇಳಿ. 1 ತಿಂಗಳು 2 ತಿಂಗಳು ಆದಮೇಲೆ X+ ಅಂತ ಬಿಟ್ಟರು. ಸೊ X+ಅಲ್ಲಿ ಏನೇನು ಆ್ಯಡ್ ಮಾಡಿದ್ರು ಅಂದರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಆ್ಯಡ್ ಮಾಡಿದ್ರು, ಆಮೇಲೆ ಮೋಡ್ಸ್ ಆ್ಯಡ್ ಮಾಡಿದ್ರು, ಆಮೇಲೆ ಕ್ರೂಸ್ ಕಂಟ್ರೋಲ್ ಆ್ಯಡ್ ಮಾಡಿದ್ರು. ಸೊ X+ ಇಸ್ ಅ ವೆರಿ ಗುಡ್ ಪ್ಯಾಕೇಜ್ ಕಂಪೇರ್ ಮಾಡಿದ್ರೆ ಎಸ್ಗೆ. ನಿಮಗೆ ಎಕ್ಸ್ಟ್ರಾ ನೀವು ಒಂದು 60,000 ರೂಪೀಸ್ ಏನೋ ಕೊಡ್ತಾ ಇದ್ದೀರಾ. ಸೊ ಹೊಸ GST ರೇಟ್ಸ್ ಪ್ರಕಾರ ನಿಮಗೆ ಹಿಮಾಲಯನ್ಗಿಂತ KTM ಅಡ್ವೆಂಚರ್ ಕಮ್ಮಿ ಆಗಿಬಿಟ್ಟಿದೆ ವಿತ್ ಆಲ್ ದ ಲೋಡೆಡ್ ಫೀಚರ್ಸ್. ಆಮೇಲೆ ಟಾಪ್ ಸ್ಪೀಡು ನೀವು ಎಷ್ಟಕ್ಕೆ ಬೇಕನ್ನ ಸೆಟ್ ಮಾಡ್ಕೋಬೋದು. ಕ್ರೂಸ್ ಕಂಟ್ರೋಲು ಒಂದು ಇವಾಗ 160 ಸೆಟ್ ಮಾಡಿದ್ವಲ್ವ ನಾವು. ಸೊ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಮಿನಿಮಮ್ ಎಷ್ಟು ಸ್ಪೀಡಲ್ಲಿ ಕ್ರೂಸ್ ಕಂಟ್ರೋಲ್ ಹಾಕ್ಬೋದು ಅಂತ ಕೇಳಿದ್ರೆ ಮಿನಿಮಮ್ಮು 20 ಹಾಕ್ಬೋದು. ಈಗ ನೋಡಿ ನಾನು ಗೇರ್ ಡೌನ್ ಮಾಡ್ತೀನಿ, ಈಗ ನೋಡಿ ಮೈನಸ್ ಮಾಡ್ಕೊಂಡು ಬರ್ತೀನಿ ನೋಡಿ 20. ಸೆಕೆಂಡ್ ಗೇರ್ 20 ಕ್ರೂಸ್ ಸೆಟ್ ಆಗಿದೆ. ಸೊ ಮಿನಿಮಮ್ ಸ್ಪೀಡು 20 ಮಾಡ್ಬೋದು. ಕಾರ್ಗಳಲ್ಲಿ ಐ ಥಿಂಕ್ 40 ಮಿನಿಮಮ್ ಅನಿಸುತ್ತೆ ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡೋದಕ್ಕೆ. ಬಟ್ KTM ಅಲ್ಲಿ 20 ಸ್ಪೀಡಲ್ಲೂ ನೀವು ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡ್ಬೋದು. 20 ಬಿಲೋ ಆಗಲ್ಲ.
ನೀವು ಮೈನಸ್ ಎಷ್ಟು ಮಾಡಿದ್ರು 20 ಬಿಲೋ ಹೋಗೋದಿಲ್ಲ. ಸೊ ಅರೌಂಡ್ 2500 to 2700 RPM ಅಲ್ಲಿ ನೀವು 20 ಸ್ಪೀಡಲ್ಲಿ ಕ್ರೂಸ್ ಕಂಟ್ರೋಲ್ ಹಾಕ್ಬಿಟ್ಬಿಡ್ಬೋದು. ಬಟ್ ಅಗೈನ್ ಇವಾಗ ವಿತೌಟ್ ಥ್ರಾಟಲ್ಲು ನೀವು ಫಾಸ್ಟಾಗಿ ಹೋಗ್ಬೇಕಂದ್ರೆ ಪ್ಲಸ್ನ ನೀವು ಒತ್ತಿಡ್ಕೊಂಡ್ರೆ ನೋಡಿ, ಅಬ್ಸರ್ವ್ ಮಾಡಿ, ನಾನು ಪ್ರೆಸ್ ಮಾಡಿ ಇಟ್ಕೊತೀನಿ, ಎಷ್ಟು ಬೇಗ ಅದು 5 ಸ್ಪೀಡ್ ಜಂಪ್ ಆಗ್ತಾ ಹೋಗುತ್ತೆ. ಸೊ ಅಲಾಂಗ್ ವಿತ್ ದಿಸ್ ಕ್ರೂಸ್ ಕ್ವಿಕ್ ಶಿಫ್ಟರ್ ಸಮೇತ ಕ್ವಿಕ್ ಶಿಫ್ಟರ್ ಯೂಸ್ ಮಾಡಿಕೊಂಡು ನಾನು ಗೇರ್ ಹಾಕೊಂಡು ಹೋಗ್ತೀನಿ. ಆಫ್ಟರ್ 5000 RPM ಗೇರ್ ಹಾಕಿದೆ, ಥರ್ಡ್ ಗೇರ್ಗೆ ಬಂತು. ನಾನು ಬ್ರೇಕ್ ಹಿಡ್ದಿಲ್ಲ, ಕ್ಲಚ್ ಹಿಡ್ದಿಲ್ಲ, ಸೊ ಡಿಸ್ಎಂಗೇಜ್ ಆಗೋದಿಲ್ಲ. ನೋಡಿ, ಫೋರ್ತ್ ಗೇರ್ ಬಂತು. ಸೊ ವಿತೌಟ್ ಥ್ರಾಟಲ್ ಅಷ್ಟು ಈಸಿ ಕ್ರೂಸ್ ಕಂಟ್ರೋಲ್ ಹಾಕೊಳ್ಳೋದು, ಕ್ರೂಸ್ ಕಂಟ್ರೋಲ್ ಯೂಸ್ ಮಾಡೋದು. ಆಯ್ತಾ? ನೀವು ಡಿಸ್ಎಂಗೇಜ್ ಮಾಡಬೇಕು ಅಂದ್ಕೊಳ್ಳಿ, ಮುಂದೆ ಯಾರನ್ನ ಸ್ಲೋ ಮಾಡ್ತಿದ್ದಾರೆ, ನಿಮಗೆ ಸ್ಪೀಡ್ ಜಾಸ್ತಿ ಆಗ್ತಿದೆ ಅಂದ್ಕೊಳ್ಳಿ, ಕ್ಲಚ್ ಹಿಡಿದ್ರೆ ನೋಡಿ, ಕ್ಲಚ್ ಹಿಡಿದ್ರೆ 75 ಅದು ಎಲ್ಲೋ ಬಂದ್ಬಿಡ್ತು. ಎಲ್ಲೋ ಬಂದರೆ ಇದು ಕ್ರೂಸ್ ಕಂಟ್ರೋಲ್ ಡಿಸ್ಎಂಗೇಜ್ ಆಗಿದೆ ಅಂತ. ಇನ್ನೊಂದು ಫೀಚರ್ ಇನ್ನೊಂದು ಹಿಡನ್ ಫೀಚರ್ ಅಂತ ಏನಂತ ಹೇಳ್ಬೋದು ಅಂದರೆ, ಈಗ ನೋಡಿ ಸೆಟ್ ಮಾಡಿ ನಾನು ನಿಮಗೆ ಒಂದು 52 ಅಲ್ಲಿದ್ದೀನಿ. ನಾನು +5 ಆಗುತ್ತೆ ಅಂತ ಹೇಳ್ದೆ ಅಲ್ಲ ನಿಮಗೆ, ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಬಟನ್ನ. ಸೊ ನಾನು ಈಗ ಏನು ಮಾಡ್ತೀನಿ, ಪ್ಲಸ್ ಮಾಡಿ ಇಟ್ಕೊತೀನಿ. ಇದು 52 + 5 ಆಗಲ್ಲ, 55 ಫಸ್ಟ್ ಆಗುತ್ತೆ. ನೆಕ್ಸ್ಟ್ 5 ಸ್ಲ್ಯಾಬ್ 10 ಸ್ಲ್ಯಾಬಲ್ಗೆ ಹೋಗುತ್ತೆ, 55ಗೆ ಹೋಗುತ್ತೆ. 55 ಆದಮೇಲೆ ನೆಕ್ಸ್ಟ್ 60, 65, 70ಗೆ ಹೋಗುತ್ತೆ. ಸೊ ಇಟ್ಸ್ ನಾಟ್ ಲೈಕ್ 52 + 5 ಕರೆಂಟ್ ಸ್ಪೀಡಲ್ಲಿ ಇದೆ. 54ಗೆ ಹೋದ್ರೂ ನೀವು ಅದು ಫಸ್ಟ್ ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ 55ಗೆ ಹೋಗೋದು ಫಸ್ಟು. 55ಗೆ ಹೋಗಿ ನೋಡಿ, ಇವಾಗ ನೋಡಿ ತೋರಿಸ್ತೀನಿ ನೋಡಿ. 55ಗೆ ಅಲ್ಲ 54ಅಲ್ಲಿದ್ದೀವಿ, ಲಾಂಗ್ ಪ್ರೆಸ್ ಮಾಡ್ತೀವಿ, 55ಗೆ ಹೋಯ್ತು, 60ಗೆ ಹೋಯ್ತು, 65ಗೆ ಹೋಯ್ತು, 70ಗೆ ಹೋಯ್ತು. ಸೊ ಅದು ನಿಮ್ಮ ಕರೆಂಟ್ ಸ್ಪೀಡ್ನ 5 ಆ್ಯಡ್ ಮಾಡ್ಕೊಂಡು ಹೋಗೋದಿಲ್ಲ. ಅದು 5 ಸ್ಲ್ಯಾಬ್ ಏನಿದೆ 55, 60s ಆ ಥರ 5s and 10s ಅಲ್ಲಿ ತಗೊಲಾಗುತ್ತೆ ಅದು. ಆಮೇಲೆ ಯಾವುದೇ ಎರರ್ ಇಲ್ಲ, ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ, ಸೀಮ್ಲೆಸ್ಲಿ ವರ್ಕ್ ಆಗುತ್ತೆ. ನೋಡಿ, ಏನು ಕ್ರೂಸ್ ಕಂಟ್ರೋಲ್ ಹಾಕ್ಬಿಟ್ರೆ ಗಾಡಿ ಎಷ್ಟು ಸ್ಟೇಬಲ್ ಇದೆ ಅಂದರೆ ನೋಡ್ತಾ ಇದ್ದೀರಾ ನೀವೇ. ಆಮೇಲೆ ಕ್ರೂಸ್ ಹಾಕಿದ್ದೀನಿ, ಇವಾಗ 70ಗೆ ಸೆಟ್ ಮಾಡಿದ್ದೀನಿ ಅನ್ಕೊಳ್ಳಿ, 70ಗೆ ಸೆಟ್ ಮಾಡಿದ್ದೀನಿ. ಈಗ ನೀವು ಸ್ಪೀಡ್ ಅಪ್ ಮಾಡಬೇಕು ವಿತೌಟ್ ಡಿಸ್ಎಂಗೇಜಿಂಗ್. ಈಗ ನೋಡಿ 70ಲಿದ್ದೀನಿ, ನಾನು ಸ್ಪೀಡ್ ಮಾಡಿದೆ, ಅರ್ಥ ಆಯ್ತಾ? ನೋಡಿ 95ವರೆಗೂ ಹೋದೆ, ಬಟ್ ನೋಡಿ ನಾನೀಗ ವಾಪಸ್ ನಿಮಗೆ 70ಗೆ ಬಂದು ಕೊಡುತ್ತದು. ವಾಪಸ್ 70ಗೆ ಬಂದ್ಬಿಟ್ಟು ಸೆಟ್ ಆಗುತ್ತೆ ಅದಾಗದೆ. ಯಾಕೆಂದ್ರೆ ನೀವು ಇವಾಗ 70ಲಿ ಸೆಟ್ ಮಾಡಿದ್ದೀರಾ, ಓವರ್ಟೇಕ್ ಮಾಡ್ಬೇಕಂತ ಬಂತು. ಓವರ್ಟೇಕ್ ಮಾಡ್ಬೇಕಾದ್ರೆ ನೀವು ಡಿಸ್ಎಂಗೇಜ್ ಮಾಡಿ, ಎಂಗೇಜ್ ಮಾಡಿ ಅವೆಲ್ಲ ಏನು ಬೇಕಾಗೋದಿಲ್ಲ. ಸ್ಪೀಡ್ ಮಾಡಿ ಓವರ್ಟೇಕ್ ಮಾಡಿ ವಾಪಸ್ 70ಗೆ ಬರುತ್ತೆ. ವಾಪಸ್ ನಿಮ್ಮ ಪ್ರೀವಿಯಸ್ ಏನು ಸ್ಪೀಡ್ ಇತ್ತೋ ಅದಕ್ಕೆ ಸೆಟ್ ಆಗುತ್ತೆ. ಆಮೇಲೆ ಒಂದು ಎರರ್ ಏನು ಫೇಸ್ ಮಾಡಿದ್ದೀನಿ ಅಂದರೆ, ಓವರ್ ಹೀಟ್ ಆಗಿಬಿಟ್ರೆ ಗಾಡಿ, ಇಲ್ಲಿ ಇಂಜಿನ್ ಲೈಟ್ ಬರುತ್ತೆ. ಯಾಕಂದರೆ ಇದರಲ್ಲಿ ಫ್ಯಾನ್ ಕಟ್ ಆಫ್ ಆಗಿಬಿಡುತ್ತೆ. ನೀವು ಇದು ಸಿಟಿ ಟ್ರಾಫಿಕಲ್ಲೆಲ್ಲ ಆಫ್ ಮಾಡ್ಕೊಂಡಿದ್ರೆ ಜಾಸ್ತಿ ಹೀಟಲ್ಲಿ. ಸೊ ಇಂಜಿನ್ ಲೈಟ್ ಬಂತು ಅಂದರೆ ಕ್ರೂಸ್ ಕಂಟ್ರೋಲ್ ಎಂಗೇಜ್ ಆಗೋದಿಲ್ಲ. ಸೊ ಅದೊಂದು ಡಿಸ್ಅಡ್ವಾಂಟೇಜು. ಆ ಹೀಟ್ ಇಂಜಿನ್ ಲೈಟ್ ಹೋಗೋವರೆಗೂ, ಇಂಜಿನ್ ಕೂಲ್ ಆಗೋವರೆಗೂ ಕ್ರೂಸ್ ಕಂಟ್ರೋಲ್ ವರ್ಕ್ ಆಗೋದಿಲ್ಲ. ಸೊ ಬೆಟರ್ ಐಸೇ ಟ್ರಾಫಿಕಲ್ಲೆಲ್ಲ ಜಾಸ್ತಿ ಆಫ್ ಮಾಡಕ್ಕೆ ಹೋಗ್ಬೇಡಿ ಇಗ್ನಿಷನ್ನ, ಬಿಕಾಸ್ ಫ್ಯಾನ್ ಆಫ್ ಆಗೋಗ್ಬಿಡುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ನೀವು ಇವಾಗ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿದ್ದೀರಾ, ಇದು ಡಿಸ್ಎಂಗೇಜ್ ಇದೆ ಬಟ್ ಆಕ್ಟಿವ್ ಇದೆ. ಬಟ್ ಏನು ಗೊತ್ತಾ, ಇವಾಗ ನೀವು ಮೋಡ್ಸ್ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಇದೊಂದು ಡಿಸ್ಅಡ್ವಾಂಟೇಜ್ ಇದೆ. ಈಗ ನೋಡಿ, ನಾನು ಮೋಡ್ಸ್ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಈಗ ಸ್ಟ್ರೀಟಲ್ಲಿದ್ದೀನಿ, ನಾನೇನು ಮಾಡ್ತೀನಿ ಇವಾಗ, ಐ ವಿಲ್ ಟ್ರೈ ಟು ಗೋ ಟು ಆಫ್ ರೋಡ್ ಮೋಡ್. ಆಫ್ ರೋಡ್ ಮೋಡ್ ಎಸ್ ಅಂತ ಬಂತು, ಬಟ್ ನೋಡಿ ನಾನು ಕ್ರೂಸ್ ಕಂಟ್ರೋಲ್ ಹಾಕಿರೋದ್ರಿಂದ ಸ್ಟ್ರೀಟ್ ಮೋಡಲ್ಲೇ ಇದೆ. ಇನ್ನು ನಾನು ಈ ಕ್ರೂಸ್ ಕಂಟ್ರೋಲ್ ಆಕ್ಟಿವ್ ಇದೆ ಅಂದರೆ ಆನ್ ಇದೆ ಅಂದರೆ ನೀವು ಮೋಡ್ಸ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ. ನೀವು ಮೋಡ್ಸ್ ಚೇಂಜ್ ಮಾಡಬೇಕಂದ್ರೆ ಕ್ರೂಸ್ ಕಂಟ್ರೋಲ್ ಬಟನ್ನ ಆಫ್ ಮಾಡಿ ನೋಡಿ, ಇವಾಗ ಯೆಲ್ಲೋ ಕಲರ್ ಹೋಯ್ತು. ಈಗ ನೀವು ಆಫ್ ರೋಡ್ ಯಾವುದೇ ಮೋಡ್ಸ್ನ ಚೇಂಜ್ ಮಾಡ್ಕೋಬೋದು. ಕ್ರೂಸ್ ಕಂಟ್ರೋಲ್ ಆಫ್ ಇರಬೇಕು ಮೋಡ್ಸ್, ರೈಡಿಂಗ್ ಮೋಡ್ಸ್ನ ಚೇಂಜ್ ಮಾಡಬೇಕಂದ್ರೆ.
ಈಗ ನೋಡಿ ಆನ್ ಮಾಡ್ತೀನಿ, ಕ್ರೂಸ್ ಕಂಟ್ರೋಲ್ ಆನ್ ಮಾಡಿದ್ದೀನಿ ಅಂದರೆ ಎಂಗೇಜ್ ಮಾಡಿಲ್ಲ, ಬಟ್ ಆನ್ ಮಾಡಿದ್ದೀನಿ. ಈಗ ನೋಡಿ ನಾನು ಚೇಂಜ್ ಮಾಡ್ತೀನಿ, ಸ್ಟ್ರೀಟ್ ಮೋಡ್ಗೆ ಹಾಕ್ತೀನಿ, ಪ್ಲಸ್ ಬಂತು, ಆದರೆ ಆಫ್ ರೋಡ್ ಮೋಡಲ್ಲೇ ಇದೆ. ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ಸೊ ನಿಮಗೆ ಯಾವಾಗ ಮೋಡ್ ಚೇಂಜ್ ಮಾಡಬೇಕು ಅಂದ್ಕೊಳ್ತಿರೋ ಅವಾಗ ನೀವು ಕ್ರೂಸ್ ಕಂಟ್ರೋಲ್ನ ಆಫ್ ಮಾಡಿ, ಟರ್ನ್ ಆಫ್ ಮಾಡಿ, ಇಲ್ಲಿ ಲೋಗೋ ಹೋಗಬೇಕು ಯೆಲ್ಲೋ ಕಲರ್ದು. ಈಗ ಬೇಕಾದ್ರೆ ನೀವು ಮೋಡ್ಸ್ನ ನೀವು ಚೇಂಜ್ ಮಾಡ್ಕೋಬೋದು. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಇದು ಹಿಂಗಿರ್ಬೇಕಾಗಿತ್ತಾ ಅಥವಾ ಕ್ರೂಸ್ ಕಂಟ್ರೋಲ್ ಆನ್ ಇದ್ದಾಗೇನೆ ಮೋಡ್ಸ್ನ ನೀವು ಚೇಂಜ್ ಮಾಡ್ಬೋದಾಗಿತ್ತಾ, ಅದು ಬೆಟರ್ ಇತ್ತಾ? ಸೊ ನೋಡೋಣ ಎಷ್ಟು ಜನಕ್ಕೆ ಯಾವ ಥರ ಒಪಿನಿಯನ್ ಬರುತ್ತೆ ಅಂತ. ಸೊ ಜಸ್ಟ್ ಕ್ರೂಸ್ ಕಂಟ್ರೋಲ್ ಅಂದರೆ ನೀವು ಸ್ಪೀಡ್ನ ಸೆಟ್ ಮಾಡ್ತಿಲ್ಲ, ಇಲ್ಲಿ ತುಂಬ ಫೀಚರ್ಸ್ ಇದೆ ಕ್ರೂಸ್ ಕಂಟ್ರೋಲಲ್ಲೇ. ನಿಮಗೆ ನಿಮ್ಮ ಲಾಂಗ್ ರೈಡ್ಸ್ನ ಇಂಪ್ರೂವ್ ಮಾಡೋದಕ್ಕೆ, ಲಾಂಗ್ ರೈಡ್ಸ್ನ ಈಸಿ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು. ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ಇಂಡಿಯನ್ ರೋಡಲ್ಲಿ ಕ್ರೂಸ್ ಕಂಟ್ರೋಲ್ ಅಷ್ಟು ಯೂಸ್ ಆಗೋದಿಲ್ಲ ಅಂತ. ನಾನು ಹಂಗೆ ಅನ್ಕೋತಿದ್ದೆ, ಕ್ರೂಸ್ ಕಂಟ್ರೋಲ್ ಎಲ್ಲ ಏನು ಯೂಸ್ ಆಗೋದಿಲ್ಲ, ಯಾಕಂದ್ರೆ ನಾವು ಕಾರಲ್ಲಿ ಹಾಕಕ್ಕೆ ಆಗೋದೇ ಇಲ್ಲ. ಕಾರಲ್ಲಿ ಕ್ರೂಸ್ ಕಂಟ್ರೋಲ್ ಹಾಕಿದ ತಕ್ಷಣ ನಿಮ್ಗೆ ಯಾರೋ ಅಡ್ಡ ಬಂದಿರ್ತಾರೆ. ಕಾರಲ್ಲಿ ಡಿಫ್ರೆಂಟು, ಯಾಕಂದ್ರೆ ಅದು ನೀವು ಸ್ಲೋ ಮಾಡಬೇಕಾಗುತ್ತೆ. ಈ ಬೈಕಲ್ಲಿ ಇವಾಗ ನೋಡಿ ನುಸುಳ್ಕೊಂಡು ಹೋಗ್ಬಿಡ್ತೀರಾ ಅಲ್ವಾ. ಆಮೇಲೆ ನೋಡಿ ಇವಾಗ ಅಲ್ಲಿಂದ ಅಲ್ಲಿಗೆ ನೀವು ಗ್ಲೌಸ್ ಸರಿ ಮಾಡ್ಕೋಬೇಕು, ಹೆಲ್ಮೆಟ್ ಸರಿ ಮಾಡ್ಕೋಬೇಕು, ಏನೋ ಮಾಡಬೇಕು. ಪಟ್ಟಂತ ಒಂದು ಕ್ರೂಸ್ ಕಂಟ್ರೋಲ್ ಹಾಕ್ಬಿಟ್ಟು ಅದನ್ನೇನು ಸರಿ ಮಾಡ್ಕೋಬೇಕೋ, ಏನು ನೆಟ್ಗೆ ತಗೊಂತಿರೋ ಏನೋ ಒಂದು ಎಲ್ಲ ಮಾಡಿ ಮತ್ತೆ ವಾಪಸ್ ಹ್ಯಾಂಡಲ್ ಬಾರ್ ಇಟ್ಕೋಬಹುದು. ಎಲ್ಲ ಕಡೆ ಆಗೋದಿಲ್ಲ ಒಪ್ಕೊಂತೀನಿ, ಬಟ್ ಇಟ್ಸ್ ವೆರಿ ಹೆಲ್ಪ್ಫುಲ್. ಒಂದೊಂದು ಕಡೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಫೀಚರ್ಸ್ ಎಲ್ಲ ಮುಂಚೆ 400cc ಕ್ಯಾಟಗರಿಲೆಲ್ಲ ಇರಲಿಲ್ಲ, ಇದೇ ಫಸ್ಟ್ ಸೆಗ್ಮೆಂಟಲ್ಲಿ ಬಂದಿರೋದು. ಇವೇನೇ ಇದ್ರೂ ಟಾಪ್ ಸೆಗ್ಮೆಂಟ್ಸ್ 600 900cc ಆಗಿರಲಿ, 1000cc ಆಗಿರಲಿ, ಮೇ ಬಿ 600cc ಅಲ್ಲಿ ಇರ್ಬೋದು. ಸೊ ಫಸ್ಟ್ ಟೈಮು ಇಷ್ಟು ಆಕ್ಸೆಸಬಲ್ ಆಗಿ ಬಂದಿರೋದು, ಯಾವುದಲ್ಲೂ ಇಲ್ಲ. ಇದ್ರ ಕಾಂಪಿಟೇಟರ್ ಯಾವ್ಯಾವುದು, ಹಿಮಾಲಯನ್ ಇದೆ, SD ಜಾವಾ ಇದೆ, SD ಅಡ್ವೆಂಚರ್ ಇದೆ, ಆಮೇಲೆ ಎಕ್ಸ್ಪಲ್ಸು, ಯಾವುದ್ರಲ್ಲೂ ಕ್ರೂಸ್ ಕಂಟ್ರೋಲ್ ಇಲ್ಲ ಗುರು. ಬರೀ ಅಡ್ವೆಂಚರ್ X ಪ್ಲಸ್ ಆ್ಯಂಡ್ S. 250 ಇಲ್ಲ ಅನ್ಸುತ್ತೆ, 250 ಕೊಟ್ಟಿಲ್ಲ. ಏನಾನ ಕ್ವೆಶನ್ಸ್ ಇದ್ರೆ ಇದ್ಮೇಲೂ ನಾನು ಏನಾನ ಮಿಸ್ ಔಟ್ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಇನ್ಯಾವ್ದಾರ ಫೀಚರ್ ಬಗ್ಗೆ ನಿಮಗೆ ವಿಡಿಯೋ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲೂ ತಿಳಿಸಿ. ಅದ್ರ ಬಗ್ಗೆ ಏನು ಬೇಕಾದ್ರೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ನಾನೇನು ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ, ನನ್ಗೆ ಎಷ್ಟು ಗೊತ್ತೋ ಅಷ್ಟು ತಿಳಿಸ್ತೀನಿ ನಿಮಗೆಲ್ಲ. ಸೊ ನಿಮಗೆ ಕ್ರೂಸ್ ಕಂಟ್ರೋಲ್ ಹೆಂಗೆ ಆಕ್ಟಿವೇಟ್ ಮಾಡೋದು, ಡಿಸ್ಎಂಗೇಜ್ ಮಾಡೋದು, ಯಾವ ಥರ ವರ್ಕ್ ಆಗುತ್ತೆ ಅವೆಲ್ಲ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಹಾಗೆ ಇನ್ಸ್ಟಾಗ್ರಾಮ್ ಲಿಂಕು ಬರ್ತಾ ಇರುತ್ತೆ ಸ್ಕ್ರೀನಲ್ಲಿ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ನಿಮ್ಗೆ ಏನೇನೋ ಕ್ವಶನ್ಸ್ ಇದ್ರೆ ಇನ್ಸ್ಟಾಗ್ರಾಮಲ್ಲೂ DM ಮಾಡ್ಬೋದು ನೀವು. ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಬೇಗ ರಿಪ್ಲೈ ಸಿಗುತ್ತೆ ಕಂಪೇರ್ ಟು ಯೂಟ್ಯೂಬ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತ. ಏನೇನೋ ಕ್ವಶನ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ರೈಟ್ ಸೇಫ್, ಆರಾಮಾಗಿರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ.